ನೋಡ್ತಾ ಇರೋದು ದೊಡ್ಡಬಳ್ಳಾಪುರ ಸಿಟಿ. ಇಲ್ಲಿ ಬಂದು ಇದು ಬಲಗಡೆಗೆ ಬಂದರೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ. ರಾಯಲ್ ಯಾವುದೋ ದೊಡ್ಡದೊಂದು ಮಾಲ್ ಇದೆ, ರಾಯಲ್ ಹೋಪ್. ಅಲ್ಲಿಂದ ಮುಂದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಬಲ್ಬ ಹಾಕಿರೋದೇ ಮಾರ್ಕೆಟ್. ಇಲ್ಲೇ ಅದನ್ನ ಶ್ವೇತಾ ಮಾರ್ಕೆಟು, ಇದೇ ಮಾರ್ಕೆಟ್, ಇದೇ ಬಲಗಡೆಗೆ ಇರೋದೇ ಮಾರ್ಕೆಟ್. ಇದು ತೋರ್ಸು ಮಾರ್ಕೆಟು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ದೊಡ್ಡಬಳ್ಳಾಪುರ. ಎಂಟು ಮುಕ್ಕಾಲಾಗಿದೆ. ದೊಡ್ಡಬಳ್ಳಾಪುರ ಸಿಟಿ ನೋಡ್ರಿ ಯಾವ ರೀತಿ ಇದೆ. ಟಿವಿ ಕ್ರಾಸ್. ಆದಷ್ಟು ಸೇಫ್ ಡ್ರೈವ್ ಮಾಡಿ ನಿಧಾನಕ್ಕೆ. ಸೀಟ್ ಬೆಲ್ಟ್ ಹಾಕೊಂಬಂದು ಮರಿಬೇಡ್ರಿ. ಎಷ್ಟೋ ಜನಗಳು ಕನಸಾಗಿರ್ತದೆ, ನಾವೀಗ ನಮ್ಮ ಸ್ವಂತ ಗಾಡಿ ಇಟ್ಕೊಂಡು, ನಾವು ಲೋನಲ್ಲೇ ತಗೊಂಡಿದ್ರು ನಮ್ಮ ಸ್ವಂತ ಗಾಡಿ, ನಾವು ದುಡಿಮೆ ಮಾಡಿಕೊಂಡು ನಮ್ಮ ಜೀವನ ಕಟ್ಕೊಂಡಿದ್ದೀವಿ. ನಮಗೆ ದೇವರು ಅಂತ ನಂಬಿದ್ರೆ ಕೆಲಸನೇ ಒಂದು ದೇವ್ರ ಲೆಕ್ಕ. ನಮಗೆ ಕೆಲಸದಲ್ಲೇ ದೇವ್ರು ನೋಡ್ತೀವಿ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬಂದು ನಮಗೆ ನಮ್ಮ ಜೀವನದಲ್ಲಿ ಅದು ಫಸ್ಟ್ ಮೊದಲನೇ ಭಾಗ, ಅದೇ ನಮ್ಮ ಕೈ ಹಿಡ್ದಿರೋದು ನೋಡ್ರಿ. ಇದು ಒಂದು ಡಿ ಕ್ರಾಸ್ ಅಲ್ವಾ ಶ್ವೇತಾ? ಹಾಂ, ಇದೇ ಡಿ ಕ್ರಾಸ್ ಅಲ್ವಾ? ಡಿ ಕ್ರಾಸ್ ಸಿಟಿ ಎಂಟ್ರಿ. ಇಲ್ಲಿಂದ ಇಲ್ಲಿ ಬಲಗಡೆಗೆ ತಿರ್ಕೊಂಡ್ರೆ ದೊಡ್ಡಬಳ್ಳಾಪುರ ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುತ್ತೆ ನೋಡ್ರಿ. ಇದು ಇಲ್ಲಿ ಒಳಗಡೆ ಒಳಗೆ ಹೋಗ್ತಾ ಇದೆ ನೋಡ್ರಿ ಗೌರ್ಮೆಂಟ್ ಬಸ್. ಇಲ್ಲಿ ಮುಂದೆ ಹೋದರೆ ಇದು ಟ್ರೈನ್ದು ಮೊದಲು ಎಲ್ಲ ವೆಯ್ಟ್ ಮಾಡಬೇಕಾಯಿತು. ಒಳ್ಳೆ ಬ್ರಿಡ್ಜ್ ಮಾಡಿದ್ದಾರೆ. ಎಲ್ಲೋ ವೆಯ್ಟ್ ಮಾಡೋ ಅಂತ ನೆಸೆಸಿಟಿ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ. ಈಗ ಆ ಕಡೆ ಸಿಟಿಯಿಂದ ಒಳಗಡೆಗೆ ಹೋದರೂ ಅಲ್ಲೂ ಅಂಡರ್ ಪಾಸ್ ಮಾಡಿದ್ದಾರೆ. ಒಳ್ಳೆ ಅನುಕೂಲ ಮಾಡಿದ್ದಾರೆ ಅಂದರೆ ಗೌರ್ಮೆಂಟವರು. ಎಷ್ಟೋ ಮಾಡಬೇಕಾಗೈತೆ, ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಎಷ್ಟು ಫಾಸ್ಟ್ ಇದೆ ಇಷ್ಟು ಫಾಸ್ಟ್ ಇದೆ. ಒಟ್ಟಿನಲ್ಲಿ ಈ ಥರ ಎಲ್ಲ ಅನುಕೂಲ ಮಾಡಿದ್ದಾರೆ, ಮಾಡ್ದೇ ಇಲ್ಲ. ಕೆಲಸ ಆಗ್ದಲೇ ಇದೆಲ್ಲ ಮಾಡ್ದಲೇ ಬರಲ್ಲ ನೋಡ್ರಿ. ಒಳ್ಳೆ ಬ್ರಿಡ್ಜ್ ಮಾಡಿದ್ದಾರೆ, ಚೆನ್ನಾಗಿದೆ ಬ್ರಿಡ್ಜು. ಯಾರೂ ವೆಯ್ಟ್ ಮಾಡಲ್ಲ, ಶಿಸ್ತಾಗಿ ಹೋಗ್ತಾರೆ ಅವ್ರವ್ರ ಕೆಲಸ. ಎಷ್ಟು ಜನಕ್ಕೆ ಅವಾಗೆಲ್ಲ ರಿಸ್ಕ್ ಆಗೋದು. ಟ್ರೈನ್ ಬರ್ತಾ ಇರಬೇಕಾದ್ರೆ ಒಂದು ಅರ್ಧ ಗಂಟೆ ಉದ್ದಕ್ಕೂ ಲೈನಿಗೆ ನಿಂತ್ಕೊಂಡ್ಬಿಡೋದು ಗಾಡಿ ನೋಡ್ರಿ. ಸೀದಾ ಲೆಫ್ಟ್ ಸ್ಟ್ರೈಟ್ ಹೋದರೆ ದೇವನಹಳ್ಳಿ ರೋಡು. ಇಲ್ಲಿ ಬಲಗಡೆಗೆ ತಿರ್ಕೊಂಡ್ರೆ ಎಲ್ಲ ಯಲಹಂಕ, ಬೆಂಗಳೂರು. ಹಾಗೆ ಹೋದ್ರೆ ಇನ್ನು ಮುಂದೆ ಇಲ್ಲ ಓಕೆ ಮಾಡಿದ. ಡಿ ಮಾರ್ಟ್ ಇದೆ ದೊಡ್ಡಬಳ್ಳಾಪುರದಲ್ಲಿ. ಡಿ ಮಾರ್ಟ್ ದೊಡ್ಡ ಡಿ ಮಾರ್ಟ್ ಇದೆ. ನಾವು ಸುಮಾರು ಬಾರಿ ಡಿ ಮಾರ್ಟ್ಗೆ ಹೋಗಿದ್ದೀವಿ. ಸುಮಾರು ಐಟಮ್ ನಮ್ಮ ಹುಡುಗರೆಲ್ಲ ಒಂದು ವೀಡಿಯೋ ಹಾಕಿದೆ ಡಿ ಮಾರ್ಟಲ್ಲಿ. ಒಳ್ಳೆ ವೈಫೈ ಡಿ ಮಾರ್ಟ್ ಇದು ಮುಂದೆ ತೋರಿಸೋಣ. ರೋಡುಗಳು ಸುಧಾರಿಸ್ತಾ ಇದ್ದಾವೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ರೋಡುಗಳು ಇನ್ನೂ ಮಾಡಿಲ್ಲ. ನಮಗೆ ನಾವು ಓಡಾಡೋ ರೋಡ್ಗಳೆಲ್ಲ ಚೆನ್ನಾಗೇ ಇದ್ದಾವೆ ಆಲ್ಮೋಸ್ಟ್. ಅದು ಯಾವುದೋ ಒಂದೊಂದು ರೋಡು ತುಂಬ ಅವೆಲ್ಲ ರೆಡಿ ಮಾಡಿಸ್ತಾ ಇರ್ತಾರೆ.
ಏನು ಮಾಡಬೇಕು ಅಂದರೆ ನಾವು ಡ್ರೈವರ್ ಆದವರು ನಾವು ಸೇಫ್ ಆಗಿದ್ದೀವಿ, ಬೇರೆಯವ್ರಿಗೆ ಸೇಫ್ ಅನ್ನೋ ಲೆಕ್ಕಾಚಾರಕ್ಕೆ ದಾರಿ ಬಿಡೋದಾಗಲಿ ಒಂದು ಅವ್ರಿಗೆ ಸೇಫ್ ಮಾಡೋದಾಗಲಿ ಇತ್ತು ಅಂದಾಗ ನಾವು ಸೇಫಾಗಿರ್ತೀವಿ. ಅವ್ರನ್ನ ಸೇಫ್ ಮಾಡ್ತೀವಿ ಅಂತ ನಾವು ತೊಂದರೆಗೆ ಹೋಗಬಾರ್ದು. ಆದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ ಆಲ್ಮೋಸ್ಟ್ ಆಲ್ ಫಾಲೋ ಮಾಡ್ತಾ ಹೋದಾಗ ರೋಡ್ ಡಿಸಿಪ್ಲಿನ್ಸ್ ಆಲ್ಮೋಸ್ಟ್ ಅಲ್ಲೂ ಚೆನ್ನಾಗಿ ರೂಢಿಸ್ಕೊಂತ ಹೋದರೆ ಡ್ರೈವಿಂಗ್ ಮಾಡೋರಿಗೆ ಒಂದು ಬೆಲೆ ಇರುತ್ತೆ, ನಂಬಿಕೆ ಬರುತ್ತೆ ಪ್ಯಾಸೆಂಜರ್ಸ್ ಜೊತೆಗೆ ಹೋಗೋರಿಗೆ. ಈ ಡ್ರೈವರ್ನ ಕರ್ಕೊಂಡು ಹೋದರೆ ಸೇಫಾಗಿ ಬರ್ತೀವಿ, ಸೇಫಾಗಿ ಹೋಗಿ ಬರ್ತೀವಿ. ಎಲ್ಲಿಗಾದರೂ ಆಗಲಿ ಇಂಥ ಡ್ರೈವರ್ ಬೇಕು ಅಂತ ಅನ್ನೋ ಲೆಕ್ಕಾಚಾರಕ್ಕೆ ಡ್ರೈವಿಂಗ್ ಕಲಿಬೇಕು. ಯಾರು ಏನು ಕಲ್ತು ಬಂದಿರಲ್ಲ, ನಾವೇನು ಕಲ್ತಿರಲಿಲ್ಲ. ಒಂದು ಜವಾಬ್ದಾರಿ ಇದ್ದರೆ ಎಷ್ಟು ಎದೆಯಲ್ಲಿ ಭಯ ಇರಬೇಕು. ಅಂದರೆ ಇದು ನೋಡ್ರಿ ಸಿಗ್ನಲ್ ಐತೆ, ಇಲ್ಲಿ ಬಲಗಡೆಗೆ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಗೇಟು ಸಿಗ್ನಲ್ ಹಾಕಿದ್ದಾರೆ. ಈಗ ಮೊದಲು ಸಿಗ್ನಲ್ ಇರಲಿಲ್ಲ ಇಲ್ಲಿ, ಅಲ್ಲ ಎಷ್ಟು ದಿನ ಆಯಿತು ಹಾಕಿ. ಸಿಗ್ನಲ್ಲು ಇವೆಲ್ಲ ಮೇಂಟೈನ್ ಮಾಡೋದು ಜನಗಳಿಗೆ ಅನುಕೂಲ. ಆದರೆ ತಳ್ಳಗಾಡ್ಯರು ಇವರೆಲ್ಲ ಹೋಗೋಕ್ಕೂ ಒಳ್ಳೆ ಅನುಕೂಲ ಆಗ್ತದೆ ಸಿಗ್ನಲ್ ಇದ್ದಾಗ. ಇಲ್ಲ ಡೈರೆಕ್ಟ್ ಇದ್ದರೆ ಎಷ್ಟು ಹಿಂಸೆ ಆಗೋದು ಅಂದರೆ ಈ ಥರ ತಳ್ಳಗಾಡಿಗಳೆಲ್ಲ ಹೋಗೋದಕ್ಕೆ ಬರೋದಕ್ಕೂ ಮತ್ತು ಜನ ಹತ್ತಿತ್ತು ಓಡಾಡೋದಕ್ಕೆ ಹಿಂಸೆ ಆಗ್ಬಿಡೋದು. ಸುತ್ತ ವ್ಯೂ ತೋರಿಸು, ಸುತ್ತ ಕಡೆ ಎಲ್ಲ ತೋರಿಸು. ಗ್ರೀನ್ ಸಿಗ್ನಲ್ ಬೀಳುತ್ತೆ, ಮುಂದೆ ಪಾಸ್ ಆಗ್ಬಿಟ್ಟು ನಾವು. ಎಷ್ಟೋ ಜನಕ್ಕೆ ಒಂದು ಕನಸಾಗಿರುತ್ತೆ ಡ್ರೈವಿಂಗ್ ಕಲ್ತ್ಕೊಂಬೋದು, ಈ ಥರ ಸಿಗ್ನಲ್ ಎಲ್ಲ ಯಾವ ಥರ ಪಾಸ್ ಮಾಡಬೇಕು ಅಂಬೋದು. ಎಷ್ಟೋ ಹುಡುಗರಿಗೆ, ಇನ್ನು ಕಲಿಯೋ ಹುಡುಗರಿಗೆ ಗೊತ್ತಿರಲ್ಲ ಯಾವ ರೀತಿ ಗೇರ್ಗೆ ಹಾಕಿ ಕ್ಲಚ್ ಬಿಟ್ಟು ಯಾವ ರೀತಿ ಗಾಡಿ ಓಡಿಸೋದು ಅಂಬೋದೇ ಒಂಥರ ನನಗೆ ಆಸೆ, ಈ ಥರ ಕಲಿಬೇಕು ಅಂಬೋದು. ಇದೆಲ್ಲ ಒಂಥರ ವೀಡಿಯೋದಲ್ಲಿ ತೋರಿಸಿದಾಗ ಒಂಥರ ಖುಷಿ ಆಗುತ್ತೆ. ಈ ಥರ ಹಿಂಗೆ ಇರ್ತದೆ, ನಾವು ಒಂದು ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಪಾಠ ಅನ್ನೋ ಲೆಕ್ಕಾಚಾರಕ್ಕೂ ಇರ್ತದೆ ಈ ಥರ ವೀಡಿಯೋಗಳಿದ್ದಾಗ. ಇದೇ ರೀತಿ ನಮ್ಮ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಯಾವುದೇ ವೀಡಿಯೋ ಹೊಸ ವೀಡಿಯೋ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ವಿಡಿಯೋ ನೋಡ್ಬೋದು. ಯಾವ ರೀತಿನಾದರೂ ನಾವು ತಪ್ಪು ಮಾತಾಡಿದರೆ ಒಂದು ಕಾಮೆಂಟ್ ಮಾಡಿರಿ, ಆ ಕಾಮೆಂಟ್ಗೆ ನಾವೇನಾದರೂ ತಪ್ಪು ತಿದ್ಕೊಳ್ತೀವಿ. ಯಾರು ಏನು ಇಲ್ಲಿ ದೊಡ್ಡವರಾಗಿರಲ್ಲ, ಅದರಿಂದ ಹುಟ್ಟಿ ಬೆಳೆಯ ಪೂರ್ತಿ ಒಳ್ಳೆಯ ನೀತಿ ಬದುಕಿ ಬಾಳಬೇಕು. ಅದರಿಂದ ಒಂದು ಲೈಫ್ ಟೈಮ್ ಚೆನ್ನಾಗಿರ್ಬೇಕು ಅಂದರೆ ಒಂದು ಒಳ್ಳೆ ರೀತಿ ಬದುಕ್ರಿ. ಎಲ್ಲರೂ ಬೇರೆಯವ್ರೂ ಬದುಕ್ತಾರೆ, ನೀವು ಬದುಕ್ರಿ, ಒಳ್ಳೆ ರೀತಿ ಇರೋಣ ಎಲ್ಲರೂ.